ಬಾಲಾಕೋಟ್ ದಾಳಿಯನ್ನೇ ಹೋಲುವಂಥ ಆಪರೇಷನ್ ಸಿಂಧೂರ ನಡೆದಿರೋದು ಇವತ್ತು 2019ರಲ್ಲಿ ನಡೆದಿದ್ದಂತಹ ಬಾಲಾಕೋಟ್ ದಾಳಿ. ಆಗಲೂ ಯಾವುದೇ ಸುಳಿವನ್ನು ಕೊಡದೆ ಭಾರತ ದಾಳಿಯನ್ನು ಮಾಡಿತ್ತು. ಈಗಲೂ ಕೂಡ ಯಾವುದೇ ಕ್ಲೂ ಕೊಡದೆ ನುಗ್ಗಿ ಹೊಡೆದಿರೋದು ಭಾರತ. ಯುದ್ಧಕ್ಕೂ ಮುನ್ನ ಸೌಮ್ಯ ಸ್ಥಿತಿಯಲ್ಲಿ ಪ್ರಧಾನಿ ಮೋದಿ ಅವರಿದ್ದರು. ಬಾಲಾಕೋಟ್ಗೆ 48 ಗಂಟೆಗಳ ಮೊದಲು 2019 ಫೆಬ್ರವರಿ 26ನೇ ತಾರೀಕು ಬೆಳಗಿನ ಜಾವ ಬಾಲಾಕೋಟ್ನ ದಾಳಿಯಾಗಿತ್ತು. ಆಪರೇಷನ್ಗೆ ಮುಂಚಿನ 48 ಗಂಟೆಗಳಲ್ಲಿ ಎಲ್ಲವೂ ಕೂಡ ಎಂದಿನಂತೆ ಇತ್ತು. ಯಾವುದೇ ಕ್ಲೂ ಬಿಟ್ಕೊಟ್ಟಿರಲಿಲ್ಲ. ಪ್ರಧಾನಿ ಮೋದಿಯವರ ಕಾರ್ಯಚಟುವಟಿಕೆಗಳು ಕೂಡ ಎಂದಿನಂತಲೇ ಇತ್ತು. ಏನು ತಲೆ ಕೆಡಿಸ್ಕೊಂಡೇ ಇಲ್ವೇನೋ ಮೋದಿಯವರು ಇದರ ಬಗ್ಗೆ ಎನ್ನೋ ರೀತಿಯಲ್ಲಿತ್ತು. ಫೆಬ್ರವರಿ 25ನೇ ತಾರೀಕು ರಾಷ್ಟ್ರೀಯ ಯುದ್ಧ ಸ್ಮಾರಕವನ್ನು ಕೂಡ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದರು. ಆಗ ಭಾರತೀಯ ಸೇನಾಪಡೆಗಳ ಶೌರ್ಯದ ಬಗ್ಗೆ ಅವರು ಮಾತಾಡಿದರು. ಆಗಲೂ ಬಾಲಾಕೋಟ್ ದಾಳಿಯ ಸುಳಿವನ್ನು ಬಿಟ್ಕೊಟ್ಟಿರಲಿಲ್ಲ ನರೇಂದ್ರ ಮೋದಿಯವರು. ಅವತ್ತು ರಾತ್ರಿ 9 ಗಂಟೆಗೆ ಯುದ್ಧ ವಿಮಾನಗಳು ಪಾಕಿಸ್ತಾನದ ಕಡೆಗೆ ಪ್ರಯಾಣ ಮಾಡಿದ್ವು. ಆಗ ದೆಹಲಿಯಲ್ಲಿ ಮಾಧ್ಯಮ ಶೃಂಗದಲ್ಲಿ ಮಾತನಾಡ್ತಾ ಇದ್ದರು ನರೇಂದ್ರ ಮೋದಿಯವರು. ಆಗಲೂ ಅವರ ಮುಖದಲ್ಲಿ ಯಾವುದೇ ಚಿಂತೆ ನೆರಳಿರಲಿಲ್ಲ. ನಮ್ಮ ವೀರ ಯೋಧರಿದ್ದಾರೆ, ಹೋಗ್ತಾರೆ, ಅವರು ಫಿಕ್ಸ್ ಮಾಡ್ಕೊಂಡಂಥ ಟಾರ್ಗೆಟನ್ನು ಉರುಳಿಸ್ತಾರೆ, ಬರ್ತಾರೆ ಅಂತ ಇತ್ತು. 30 ನಿಮಿಷಗಳ ಕಾಲ ಶಾಂತ ಚಿತ್ತದಿಂದ ಭಾಷಣ ಮಾಡಿದರು ನರೇಂದ್ರ ಮೋದಿಯವರು. ಯಾವುದೇ ಆತಂಕ, ದುಗುಡ, ಒಂದು ರೀತಿಯಲ್ಲಿ ಕ್ಷಣಕ್ಕೆ ಏನಾದರೂ ಮಾಹಿತಿ ಪಡ್ಕೊಳ್ಳೋದು ಇದೇನೂ ಮಾಡಲಿಲ್ಲ. ಹೋಗಿದ್ದಾರೆ, ಮುಗಿಸ್ಕೊಂಡು ಬರ್ತಾರೆ ಅಂತೇಳಿ ಅದೇ ರೀತಿಯಲ್ಲಿ ಮುಗಿಸ್ಕೊಂಡು ಬಂದಿದ್ದರು. ಈಗಲೂ ಕೂಡ ಅಷ್ಟೇ. ಮಧ್ಯರಾತ್ರಿ 1 ಗಂಟೆ 44 ನಿಮಿಷದಲ್ಲಿ ಪಾಕಿಸ್ತಾನದ 3 ಪ್ರಮುಖ ಉಗ್ರ ಸಂಘಟನೆಗಳ 9 ಸ್ಥಳಗಳ ಮೇಲೆ ದಾಳಿಯನ್ನು ಮಾಡಿ ನೂರಾರು ಜನರ ಸಾವಿಗೆ ಕಾರಣ ಆಗಿರೋದು ಭಾರತದ ಹೆಮ್ಮೆಯ ಸೈನ್ಯ. ಇಲ್ಲಿ ಅಮಾಯಕರಲ್ಲ, ಉಗ್ರರ ಮೇಲೆ ಮಾಡಿರತಕ್ಕಂಥ ದಾಳಿ ಇದು. ಉಗ್ರರ ನೆಲೆಗಳ ಮೇಲೆ ದಾಳಿ ಬಳಿಕ ಮತ್ತಷ್ಟು ಅಲರ್ಟ್ ಆಗಿರೋದು CRPF ಯೋಧರ ರಜೆ ಕ್ಯಾನ್ಸಲ್ ಆಗಿದೆ. ಇದೀಗ ರಜೆ ಮೇಲಿದ್ರೆ ಇಮ್ಮಿಡಿಯೇಟಾಗಿ ಬಂದು ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ಳಿ. ಅರೆಸೇನಾ ಪಡೆಯ ಯೋಧರ ರಜೆ ಕೂಡ ರದ್ದಾಗಿದೆ. ಯೋಧರಿಗೆ ಭಾರತೀಯ ಸೇನೆ ಸುಳಿವನ್ನು ಕೊಟ್ಟಿರೋದು. ಗೃಹ ಇಲಾಖೆಯ ಕಡೆಯಿಂದ ಬಂದಿರತಕ್ಕಂಥ ಮಹತ್ವದ ಆದೇಶ. ರಜೆಗಳು ಕ್ಯಾನ್ಸಲ್ ಆಗಿರುತ್ತೆ, ನೀವು ಬಂದು ಕೆಲಸಕ್ಕೆ ಜಾಯ್ನ್ ಆಗಿ ರಿಪೋರ್ಟ್ ಮಾಡ್ಕೊಳ್ಳಿ, ಗಡಿಯ ಭಾಗದ ಬಗ್ಗೆ ನಿಗಾ ಇರಲಿ ಅಂತ ಹೇಳಿ ಗೃಹ ಇಲಾಖೆ ಕಡೆಯಿಂದ ಮಹತ್ವದ ಆದೇಶ ಹೊರಬಿದ್ದಿದೆ.